ಡೇ ವ್ಲಾಗ್. ಅವನು ತುಂಬಾ ಕಿರ್ಚಾಡ್ತಾನೆ. ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೇ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಂಟೈರ್ ಡೇ ವ್ಲಾಗ್ ಮಾಡ್ತೀನಿ ಇವತ್ತು ನಾನು. ಫುಲ್ ಡೇ ವ್ಲಾಗ್. ನಾನು ಊರಿಗೆ ಬಂದಿದ್ದೀನಿ, ಹಾಗಾಗಿ ಎಂಟೈರ್ ಡೇ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅವೇ ಅವಿ ಅವಿ ಯಾರಿವ ಕಳ್ಳ ಇಲ್ವತ್ತೆ ವಿದ್ಯಾ? ಏನು ಮಗಳು? ನಮ್ಮ ಪಪ್ಪ ಮಮ್ಮಿಗಂತೂ ತೋಟದಲ್ಲಿ ತರಕಾರಿಗಳನ್ನು ಬೆಳೆಸೋದಂದರೆ ತುಂಬ ಇಷ್ಟ. ಸೊ ನೋಡಿ, ಇಲ್ಲಿ ಸೋರೆಕಾಯಿ ಬಳ್ಳಿನ ಹಬ್ಸಿದ್ದಾರೆ. ಗುಬ್ಬಿಗೆ ಹೇರ್ ಗ್ರೋತ್ ತುಂಬ ಆಗಿಬಿಟ್ಟಿದೆ. ಸೊ ಇವತ್ತು ಅವನಿಗೆ ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ. ಗೊತ್ತಿಲ್ಲ ಅವನ್ನ ಈಗ ಹೇಗೆ ಇಟ್ಕೊಳ್ಳೋದು ಅಂತ, ಬಿಕಾಸ್ ಅವನು ತುಂಬಾ ಕಿರ್ಚಾಡ್ತಾನೆ. ಇನ್ನು ಈ ನಾಯಿ ಬಗ್ಗೆ ನಿಮಗೆ ಗೊತ್ತೇ ಇದೆ, ನಮ್ಮ ಚೋಟು ನಮ್ಮ ಬೆನ್ನಿಗೆ ಇರುತ್ತೆ ಇದು. ಇನ್ನು ಯಾವುದಾದ್ರೂ ವ್ಲಾಗಲ್ಲಿ ಚೋಟು ರುಟೀನ್ನ ನಾನು ಹಾಕ್ತೀನಿ. ಎಲ್ಲ ಮನೆ ತಿಗಿರೋದು ಚಿಗಿರೆ ತಿಗುರೋದ್ರೆ ಏನತ್ತೀಗ? ಹೂ ಆಗುಲ್ಲ. ಹೂವೇ ಬಿಡ್ಲಲ್ಲ ಈ ಸಲ. ಮಾರ್ಚ್ ಬಂತ ಮನೆ ಕೈಲು ನಮ್ಮ ಗಿಡಕ್ಕೆ ಒಂದು ಬಿಡ್ರಿ. ನನ್ನ ಮಗಳು ಕೆಳಗೆ ಬಿಡ್ರಿ. ಇಲ್ಲೇ ನಮ್ಮ ಮಗನ ಕೆಳಗೆ ಬಿಡಬೇಕು. ಚಂದ ಕಲ್ಲಿಕ್ಕುದು ಚಂದ ನಾವು ಹಿಡಿಡ್ಕೊಂಡ್ರೆ ಅವ್ನು ಹಿಡಿಡ್ಕಂತೀಯ. ಐಸ್ ಕ್ರೀಮ್ ಹಾಕ್ತೀವಿ. ಐಸ್ ಕ್ರೀಮ್ ನೋಡು, ಐಸ್ ಕ್ರೀಮ್. ಹೇರ್ ಕಟ್ ಮಾಡು ನಿಂಗೆ. ಕೂದ್ಲುಡಿಯು. ದೊಡ್ಡ ಚಾಕ್ಲೇಟ್ ತಂದು ಕೊಡು. ದೊಡ್ಡ ಚಾಕ್ಲೇಟ್, ಐಸ್ ಕ್ರೀಮ್, ಪಿಜ್ಜಾ, ಬರ್ಗರ್ ಎಲ್ಲ. ಇಲ್ಲಡ ಕಂದ. ಓ ಹಾ ಹಾ ಹಾ, ಇದು ಅದು ಕುಳಿತೆ ಕೂತೆ ಕೂತೆ ನಿಗದ ಕೂತ್ಕತ್ತಿದ್ದ. ಕೂತ್ಕೊಂತೀನಿ. ಬಾ ಗುಬ್ಬಿ ಬಾ. ಹೇರ್ಸ್ ಅಂತೂ ತುಂಬ ಗ್ರೋತ್ ಆಗಿತ್ತು. ಈಗಂತೂ ನೀಟ್ ಆ್ಯಂಡ್ ಕ್ಲೀನ್ ಕಾಣಿಸ್ತಾ ಇದೆ ನನ್ನ ಮಗ. ಮುಂದೆ ನೋಡ್ಕೋ. ಅಲ್ಲಿ ತಿರುಗುದ್ ನೀ ಹಗೂರ್ ಗಿಳಿಯಲ್ಲೇ. ಹಾ ಹಗೂರ್ ಕಿಳಿ. ಹಾ ಮತ್ತೆಂತ ಕಲ್ ಹತ್ತತಿ. ಹಾ ಆಯ್ತು, ಹಗೂರ್ ಕಿಳಿ ತೆಗ್ದೆ ಬಾ. ಕ್ಯೂಟ್ ಅವ. ಅಬ್ಬಾ ನೀವೆಲ್ಲ ಹೋಗ್ತಾರಿ ಅಪ್ಪ. ನಂಗಂತೂ ತಲೆ ತಿರುಗ್ತಿದಲ್ಲ ನಂಗೆ ಗಡಾಗ. ಹಾ ಅಲ್ಲಿ ಕೂತ್ಕೋಬೋದು. ಅದೇ ಹೂವಿನ ಗಿಡಗಳು ನೋಡ ಇದೆ. ನಿತ್ಯ ಪುಷ್ಪ. ಕೈ ಕೊಡು. ಹಾ ಗುಡ್ ಬಾಯ್. ಓ ಹಿಡಿ ಹಿಡ್ಕ ಹಿಡಿ ಹಿಡ್ಕ ಹಿಡಿ. ಹಾ ಬೈಕ್ ತಗೋ ತಗೋ, ಇಲ್ಲಿ ತಗೋ ಬಾ. ಇದೆ ಹೋಗು ಬಾ. ಕಾಯಿ ಸುಲಿ ತಗೋ ಹೋಗ. ಕಾಯಿ ಸುಲಿ ತಗೋ. ತಗೋ ಬಾ. ಏ ನನ್ನ ಕಾಲ್ ಮೇಲೆ ಹಾಕ್ಬೇಕು. ಕಾಯಿ ಸುಲಿ ತಗೋ ಹೋಗ. ತಗೋ ಸುಳು ಇಲ್ಲ ಬಾ. ತಗೋ ಸುಳು ಬಾ. ಹೋಗಿ ಹೋಗು. ಮತ್ತೆ ಒಂದು ಪೊಂಡ ಓಡ್ ಬರುದು. ಅವೆಲ್ಲ ಸಂಚಾರ ಮಾಡಿದ ಜಾಗ. ಏನ ಇಲಿ ಇದು ಪೊಂಡ ಇಕ್ಲ ಅಂದೆ. ನೋಡ ಇದೆ ನೋಡಿದೆ ಎಲ್ಲ ಅಲ್ಲಂತೂ ಹೊಸ ರಾಶಿ ಬಿಟ್ಟಿದೆ. ಪೂರ ಭತ್ತ ಬಾಡಿಸೋದಾಗಿದೆ. ಅದ್ರ ಮನಸ್ಸು ದಿಗ್ಗಿ ಹೋಗ್ಬಿಟ್ಟಿದೆ. ಅದ್ರ ಮಾಡಿ ಕಳಿಸಬೇಕು. ಅದಕ್ಕೆ ಬಲಿ ಹೋಗ್ಬಿಟ್ಟು ನೀವು ಚಪ್ಪಲಿ ಯಾಕೆ ತೆಗಿತ್ಯ? ಬಿಡ. ಚಪ್ಪಲಿ ಇರ್ಲಿ ಬಿಡ. ಚಪ್ಪಲಿ ಇಲ್ಲೇ ಹೇಗೆ? ಕಾಯಿ ಸ್ವರೂಪ ನಿಂಗೆ ಕಾಯಿ ಕುಡ್ತೀಯವ. ಕಾಯಿ ಮಾಡ್ತಾನೆ. ಕಾಯಿ ಅಂತ ಎಂತ ಕಾಯಿ 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 ಅದೇ ಇನ್ನು ಅಂತ್ಯವ. ಅಲ್ಲ ಕಾಯಿ ಅಮ್ಮ ಸುಲಿದಿದ್ದ ಕಡೆಗೆ ಬಂದ ಮೇಲೆ ಸುಲಿಸ್ತಕ್ಕ ಸುಲಿಕಿ 22-23 ಸುಲಿಕಿ. ಅದು ಇಟ್ಟು ಬಿಡ್ಬೇಕು. ಅವ ಬಂದದ್ದೇ ಸುಲ್ಕೊಂಡು ಹಾಕಿ ತುಂಬೋದು.
ಇವರು ಸ್ವಲ್ಪ 20 ಆಯ್ತು ಮತ್ತೆ ಜಾರ್ ಮೇಲೆ ಬೇಕಂದ್ರೆ ತಿಳ್ಬೇಕು ಅದಕ್ಕೆ ನಿಮ್ಗೆ ತಾವು ತಿಳ್ಬೇಕು ಇದು ಯಾರ ಮನೆ ಹೋಗಕ್ಕೆ 100 ಬೇಕಾದ್ರೆ ಅದು ತೆಗೋಕಿಲ್ಲ ಅದು ತೆಗಿರಲ್ಲ ಹಾಂ ಇದು ಹಿಂಗೆ ಕಟ್ ಮಾಡಿ ಹಾಂ ತೆಗಿತಿರಲ್ಲ ತೊಂದ್ರೆ ಇಲ್ಲ ಹಾಂ ಅವರು ಕಡೆಗೆ ಊರುವಾಗ ತೆಗಿಬೇಕಂದ್ರೆ ಅವ್ರು ತೆಗಿತಾರೆ ಹಂಗೆ ಹೋಗ್ತಾರೆ ಹ್ಞೂ ತೆಗೆದು ಬೇಕಂದ್ರೆ ಏ ತಲೆ ತಾಗುದು ಈಗ ನೋಡಿದೆ ಕಾಲ್ ಮೇಲೆ ಸ್ವಚ್ಛ ಮಾಡ್ತೇನೆ ಸ್ವಚ್ಛ ಮಾಡ್ತೇನೆ ನಿಂತ ಕಾಲ್ ಮೇಲೆ ನಿನ್ ಕಾಲ್ ಹೆಂಗ್ ಸ್ವಚ್ಛ ಮಾಡ್ದೆ ನೋಡ್ದೆ ಮಾ ನಿನ್ ಕಾಲ್ ಹೆಂಗ್ ಸ್ವಚ್ಛ ಮಾಡ್ದೆ ನೋಡ್ದೆ ತಲೆಗ್ ತಾಗುದಾ ಸಾಕಟ್ಟ ಹೋಗಿ ಸಿಕ್ಕತ್ತೆ ಹೇಗವಲ್ಲ ಯಾರು ಉಣಕಾಯಿ ಉತಕ 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 ಫೋನ್ ತಗ ಬಾ ತಕ್ಕೊಳ ಫೋನ್ ತಗ ಬಾ ಗುಬ್ಬಿ ತಾ ತಾ ಕೊಡು ಫೋನ್ ಕೊಡು ಬಂದ್ ಮಾಡಿ ಕೊಡ್ತೀಯ ಫೋನ್ ಕೊಡು ಏನು ಮಾಡಿದೆ ಹೋಗಲ್ಲ ಮೊಕ್ಕ ಆಗ್ತಿದೆ ಇದೆ ನಿನ್ನ ತಾಕ ಹಾಂ ಆಯ್ತು ಎಂತ ತೆಗ್ದ ಅಲ್ಲಿ ಹೋಗೋಕ್ಕಿಲ್ವಾ ಏ ಬಹು ಅದೇ ಬಹು ಅದೇ ನಮ್ಮ ತೋಟ ಒಳಗೆ ಬಹು ಮತ್ತೆ ನಮ್ಮ ತೋಟ ಬಹು ಮತ್ತೆ ಏನ್ ಬೇಕಾ ನೀರಿಲ್ಲಿಗೆ ತಗೋತ್ಯಾ ಪಪ್ಪ ಅಂದಕ್ಕನೇ ಆಯ್ತಾ ಹಾಂ ಇಡೀ ಹೊತ್ತು ನಾವು ಇರ್ತೇನೆ ಹಾಂ ಅಟ್ಟುತ್ತಲ್ಲ ಈಗ ನೀವು ಬಂದಕ್ಕೆ ಹಾಂ ಸ್ವಲ್ಪ ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ಗುಬ್ಬಿನ ಕರ್ಕೊಂಡು ಇವಾಗ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರದಲ್ಲೇ ಇದೆ ದೇವಸ್ಥಾನ, ಸುಮಾರು ಒಂದು 4 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಪಪ್ಪ ಏನ ಓಡೋಕಂಡ ಕೂತ್ಕೊಂಡ ಆಯ್ತಾ ಅಲ್ಲ ಅಲ್ಲೇನಾ ಪಪ್ಪ ಸಂತಿಗೆ ಊರು ಸ್ವಾಮಿ ಸ್ವಾಮಿ ಇಲ್ಲಿ ಬಾ ಮಲ್ಬಿಟ್ಟಲ್ಲ. ದೇವಸ್ಥಾನಕ್ಕೆ ತುಂಬ ಹತ್ತಿರ ಇದ್ದೀವಿ ಈಗ. ಸೊ ಇವಾಗ ದೇವಸ್ಥಾನಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು. ಕಾಯಿ, ಪತ್ರೆ, ಹೂವು ಇವೆಲ್ಲ ನಾವು ತೊಗೊಂಡು ಹೋಗಬೇಕು. ಪತ್ರಿ ಹೂ ಅದು ಆ ಬದಿಗೆ ಸಿಕ್ಕುದು. ಮತ್ತೆ ಇದು ಒಂಥರ ಬಿಳಿ ಹೂ ಸಿಗ್ತದೆ ಸರ್. ಎಕ್ಕಿ ಹೂ ಅದುಂಟು. ಎಕ್ಕಿ ಹೂ ಇದಂತಲ್ಲ ಮಮ್ಮಿ ಈಗ ಹಾಂ ಪತ್ರಿ ಇದಂತ ಹೇಳ್ತಾರೆ ಮಮ್ಮಿ. ಹಾಂ ಪತ್ರಿ ಹಾಂ ಪತ್ರಿ ಎಕ್ಕೆ ಇದಂತಲ್ಲ. ಮತ್ತೆ ಹೂವು ಅಯ್ಯೋ ಅರ್ಧ ಮಾರ್ತಕ ಅರ್ಧ ತಗೋಬೇಡ. ಆಯ್ತು ಸರಿ ಆಯ್ತು ಸಾಕು ಸರ್ ಇದೊಂದು ಹಾಕಂತ ಬಿಡು. ಓಕೆ ಡನ್. ಸಾಕಲ್ಲ ಮಮ್ಮಿ? ಪತ್ರೆ ಅಲ್ಲ ಹಾ ಸರಿ ಸರಿ ಎಲ್ಲ ಪತ್ರೆ ಇಲ್ಲ ಆಯ್ತು. ಪತ್ರಿ ಹೂವು ಟೋಟಲಿ 5 ಎಳೆನೀರು ತೊಗೊಂಡಿದ್ದೀವಿ. ಎಲ್ಲರೂ ಸೇರಿ ಒಂದೊಂದೇ ಕಾಯಿನ ಅಭಿಷೇಕಕ್ಕೆ ಕೊಡೋಣ ಅಂತ. ಸೊ 5 ಜನ ಇದ್ದೀವಲ್ಲ, ಸೊ ಅಲ್ಲಿಗೆ ಸರಿ ಹೋಗುತ್ತೆ ಅಂತ.
ಯಾಕೆ ಇಷ್ಟೊಂದು ಇನ್ಸೈಡ್ ಬಂದಿದ್ದೀವಿ ಅಂದರೆ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಬಟ್ ಇಲ್ಲಿ ಕ್ರೌಡ್ ಇರಲ್ಲ, ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಂಡು ಹೋಗ್ಬೋದು. ಪಾಪ ಬಾ. ನಾ ಕೊಡ್ತಿದ್ದ